ಯಾವಾಗಲಾದರೂ ಅಪ್ಪಾಜಿಯವರು ನಮ್ಮ ಕಾಲದಲ್ಲಿ ಹಿಂಗಿತ್ತು ಈಗ ಬದಲಾಯಿತು ಆ ಥರದ್ದು ಏನಾದ್ರು ಮೆನ್ಷನ್ ಮಾಡಿದಾರ ಯುವ ನಾಯಕತ್ವದ ಕುರಿತು? ಯುವ ನಾಯಕತ್ವದ ಬಗ್ಗೆ ಅಂತಕ್ಕಿಂತ ಹೆಚ್ಚಾಗಿ ನನಗೆ ತಂದೆಯವರು ಏನು ಸಲಹೆ ಕೊಟ್ಟಿದ್ರು ಅನ್ನೋದಕ್ಕೆ. ಯಡಿಯೂರಪ್ಪನವರು ಕೂಡ ನಾನು ರಾಜಕಾರಣದಲ್ಲಿ ಬರ್ತೇನೆ ಅಂತೇಳಿ ಯಾವತ್ತೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ, ಅಥವಾ ನಾನು ರಾಜಕಾರಣಕ್ಕೆ ಬರ್ತೇನೆ ಅಂತೇಳಿ ಯಾವತ್ತೂ ಕೂಡ ನಿರೀಕ್ಷಣೆ ಮಾಡಿರಲಿಲ್ಲ. ಆದರೆ ತಂದೆಯವರು ಯಾವತ್ತೂ ಕೂಡ ನನಗೆ ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಮತ್ತು ನಾನು ಕೂಡ ಪೂಜ್ಯ ತಂದೆಯವರ ಒಂದು ರಾಜಕೀಯ ಜೀವನವನ್ನು ಹತ್ತಿರದಿಂದ ನೋಡ್ಕೊಂಡು ಬಂದಿರತಕ್ಕಂಥದ್ದು. ಅಥವಾ ಬಿಗ್ಗೆಸ್ಟ್ ಕ್ವಾಲಿಟಿ ದಟ್ ಐ ಹ್ಯಾವ್ ಸೀನ್ ಇನ್ BS ಯಡಿಯೂರಪ್ಪಾಜಿ ಇಸ್ ಹಂಬಲ್ನೆಸ್. ರಾಜಕಾರಣದಲ್ಲಿ ಅವರ ಒಂದು ಸಿಂಪ್ಲಿಸಿಟಿ ಮತ್ತು ಅವರ ಹಂಬಲ್ನೆಸ್. ಇವತ್ತು ಯಡಿಯೂರಪ್ಪನವ್ರು ನೋಡಿ, ಇವತ್ತು ಯಾವುದೇ ಒಂದು ರಾಜಕೀಯ ಸ್ಥಾನಮಾನಗಳಿಲ್ಲ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಇಲ್ಲದೇ ಇದ್ದರೂ ಸಹ ರಾಜ್ಯದಲ್ಲಿರ್ತಕ್ಕಂಥ ಜನರು ಇವತ್ತು ಕೂಡ ಯಡಿಯೂರಪ್ಪನವ್ರಿಗೆ ಅದೇ ಒಂದು ಪೂಜ್ಯ ಭಾವದಿಂದ ನೋಡ್ತಾರೆ ಇವತ್ತು ಯಡಿಯೂರಪ್ಪನವ್ರನ್ನ. ಹಾಗಾಗಿ ನನಗೆ ಪೂಜ್ಯ ತಂದೆಯವರು ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಅಥವಾ ನಾನು ಅವರಿಂದ ನೋಡಿ ಕಲಿತಾ ಇರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ, ಇವತ್ತು ನಾವು ಎಷ್ಟು ವಿನಮ್ರತೆಯಿಂದ ಇವತ್ತು ನಾನು ಯಡಿಯೂರಪ್ಪನವ್ರ ಮಗ ಅಥವಾ ರಾಜ್ಯದ ಅಧ್ಯಕ್ಷ ಅಂತಕ್ಕಂಥ ಅಹಂಕಾರವನ್ನು ಬಿಟ್ಟು ಒಬ್ಬ ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಅಥವಾ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ನೀವು ಕಾರ್ಯಕರ್ತರ ಜೊತೆಲಿ ಹೆಗಲಿಗೆ ಹೆಗಲು ಕೊಟ್ಟು ದುಡಿಬೇಕು ನೀವು ಪಕ್ಷದಲ್ಲಿ, ಆಗ ಮಾತ್ರ ಕಾರ್ಯಕರ್ತನನ್ನು ಗುರುತಿಸ್ತಾರೆ ಅಂತಕ್ಕಂಥ ಒಂದು ಕಿವಿ ಮಾತನ್ನು ಸನ್ಮಾನ್ಯ ಯಡಿಯೂರಪ್ಪನವರು ಪೂಜ್ಯ ತಂದೆಯವರು ಹೇಳಿರ್ತಕ್ಕಂಥದ್ದು. ಸರ್, ಹಣಬಲ ಇರಬೇಕು, ಜನಬಲ ಇರಬೇಕು ಮತ್ತು ತೋಳು ಬಲ ಇರಬೇಕು, ಇದಿದ್ದರೆ ರಾಜಕಾರಣ ಆಗುತ್ತೆ ಅಂತ ಒಂದು ಮಾತು. ಯುವ ನಾಯಕತ್ವದಲ್ಲಿ ಯೋಚನೆ ಮಾಡೋರಿಗೆ ಇದಿಷ್ಟು ಬೇಕೇ ಬೇಕಾ, ಅಥವಾ ಹೊರತಾಗಿಯೂ ಕೂಡ ಅವರು ಆಲೋಚನೆ ಮಾಡಬೇಕಾ? ಹಣದಿಂದ ಏನು ಬೇಕಾದ್ರೂ ನಾವು ಖರೀದಿ ಮಾಡ್ಬೋದು. ಜನರ ಪ್ರೀತಿ ಮತ್ತು ವಿಶ್ವಾಸವನ್ನು ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ರಾಜಕಾರಣದಲ್ಲಿ ಹಣವಂತೂ ಸಾಕಷ್ಟು ಜನ ಬಂದಿದ್ದಾರೆ, ಆದರೆ ಎಷ್ಟು ಜನ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗಿದೆ? ಯಾರೋ ಜನ ಬೆಂಬಲವನ್ನು ಹಾಗೂ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿದ್ದಾರೋ ಅವರು ಇವತ್ತು ಯಶಸ್ಸನ್ನು ಕಂಡಿರ್ತಕ್ಕಂಥದ್ದು. ಅದು ಸನ್ಮಾನ್ಯ ಯಡಿಯೂರಪ್ಪನವರು ಇರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ಅನೇಕ ಹಿರಿಯರು ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಕಣ್ಮುಂದೆ ನಾವು ನೋಡಿದ್ದೇವೆ. ಸರ್, ನಿಮ್ಮ ಪ್ರಕಾರ ರಾಜ್ಯ ರಾಜಕಾರಣ ಮತ್ತು ರಾಷ್ಟ್ರ ರಾಜಕಾರಣ ಯುವ ನಾಯಕತ್ವವನ್ನು ಬೆಳೆಸುವಲ್ಲಿ ಯಾರ ಪಾತ್ರ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದೆ ಸರ್ ಈಗ ಇತ್ತೀಚಿನ ದಿನಮಾನಗಳಲ್ಲಿ? ನಮ್ಮ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಇರ್ತಕ್ಕಂಥ ಮಂತ್ರಿಗಳನ್ನ ನೆನಪು ಮಾಡಿಕೊಂಡ್ರೆ ತಮಗೆ ಗೊತ್ತಾಗುತ್ತೆ. ಒಂದೇ ಉದಾಹರಣೆ ಕೊಡೋದಾದ್ರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರು. ಅನೇಕ ಯುವಕರಿಗೆ ಅವಕಾಶಗಳು ಕೇಂದ್ರದಲ್ಲಿ ಸಿಕ್ಕಿದೆ, ಮತ್ತು ಅದನ್ನು ಭಾಳ ಯಶಸ್ವಿಯಾಗಿ ಅದನ್ನು ಅವರು ನಿರ್ವಹಿಸ್ತಾನೂ ಕೂಡ ಇದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಕೂಡ ಒಂದು ಯುವಕರ ಬಗ್ಗೆ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮುಂದೆ ಸಾಗ್ತಾ ಇರ್ತಕ್ಕಂಥದ್ದು. ಹಳೆ ಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಅಂತ ಒಂದು ಮಾತು ಸರ್, ನಿಮ್ಗೆ ಗೊತ್ತಿರ್ತಿದ್ದು. ಸೊ ಆ ನಿಟ್ಟಿನಲ್ಲಿ ಆ ಪರ್ಮುಟೇಷನ್ ಕಾಂಬಿನೇಷನ್ ಇದೆಯಲ್ಲ, ಪರ್ಸೆಂಟೇಜ್ ವೈಸ್ ಎಷ್ಟಿರಬೇಕು ಸರ್ ಯುವಕರು ಮತ್ತು ಹಿರಿಯರು ಒಂದು ಕ್ಯಾಬಿನೆಟ್, ಒಂದು ಸರ್ಕಾರ ಅಂದಾಗ ನಿಮ್ಮ ಪ್ರಕಾರ? ಯುವಕರಿಗೆ ಹಿರಿಯರ ಒಂದು ಮಾರ್ಗದರ್ಶನ, ಆಶೀರ್ವಾದ ಯಾವಾಗಲೂ ಕೂಡ ಭಾಳ ಮುಖ್ಯ. ಹಾಗಾಗಿ ಯಾವುದೇ ವಿಚಾರ ಇರ್ಬೋದು, ಇವು ಕೇವಲ ರಾಜಕೀಯ ಕ್ಷೇತ್ರ ಅಷ್ಟೇ ಅಲ್ಲ, ನೀವು ಯಾವುದೇ ರಂಗದಲ್ಲಿ ಹೋದರೂ ಯಾವುದೇ ಕ್ಷೇತ್ರನ ಆಯ್ಕೆ ಮಾಡಿಕೊಂಡ್ರು ಸಹ ಹಿರಿಯರ ಒಂದು ಮಾರ್ಗದರ್ಶನ ಅಷ್ಟೇ ಅವಶ್ಯಕತೆ ಇರ್ತದೆ. ಖಂಡಿತ ಇಬ್ಬರ ಪಾತ್ರ ಸರಿಸಮವಾಗೇ ಇರ್ತಕ್ಕಂಥದ್ದು. ಎಸ್, ಖಂಡಿತ ಈಕ್ವಲ್ ರೆಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಇಂಟ್ರೆಸ್ಟ್ ಆಫ್ ದ ಕಂಟ್ರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.